ದೂರು ಕೊಡೋದಕ್ಕೆ ಬಂದಂತಹ ಸಂತ್ರಸ್ತ ಮಹಿಳೆಯ ಮೇಲೆಯೇ ದೂರು ದಾಖಲಾಗಿತ್ತಂತೆ. ಇದರಿಂದ ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಪ್ರಮುಖವಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಸಂತ್ರಸ್ತ ಮಹಿಳೆ ದೂರು ಕೊಡೋದಕ್ಕೆ ಅಂತ ಪೊಲೀಸ್ ಠಾಣೆಗೆ ಬಂದಿದ್ರೆ ದೂರು ತೆಗೆದುಕೊಳ್ಳದೆ ಆಕೆಯ ಮೇಲೆಯೇ ಎಫ್ಐಆರ್ ದಾಖಲು ಮಾಡಿದ್ರಂತೆ. ಪೊಲೀಸರ ನಡೆ ವಿರುದ್ಧ ಸಂತ್ರಸ್ತೆ ಮತ್ತು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು. ಹಣದಾಸೆಗೆ ಪೊಲೀಸರು ಶಾಮೀಲಾಗಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಕೂಡ ಕೇಳೋದಕ್ಕೆ ಸಿಕ್ಕಿದೆ. ನ್ಯಾಯ ದೊರಕಿಸಿ ಕೊಡಿ ಅಂತ ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ ಸಂತ್ರಸ್ತೆ. ಈಗ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ವಿರುದ್ಧ ದೂರು ದಾಖಲಾಗಿದೆ. ಸಂತ್ರಸ್ತೆ ನೀಡಿದ ದೂರನ್ನ ದಿಕ್ಕು ತಪ್ಪಿಸೋ ಸಲುವಾಗಿ ಆನೇಕಲ್ ಪೊಲೀಸರು ಈ ರೀತಿ ಮಾಡ್ತಿದ್ದಾರೆ. ಆನೇಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ತಪ್ಪೇಸ್ವಾಮಿ ಮೇಲೆ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಅದರ ಜೊತೆಗೆ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ರೇಡಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಂತೆ ಆತನೇ ಈಗ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂಥ ಗಂಭೀರ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಮಾಡಿಲ್ಲ, ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾವು 50 ಲಕ್ಷ ಕೇಳಲೇ ಇಲ್ಲ. ನಾವು ಅವರು ವೈಫಿಗೆ ನಾವು ನೋಡೇ ಇಲ್ಲ. ಬಟ್ ಈ ಕೇಸ್ ಮುಚ್ಚಾಕಕ್ಕೆ ಇವ್ರು ಈ ಥರ ಮಾತಾಡ್ತಾ ಇದ್ದಾರೆ. ಬಟ್ ನಾವು ತುಂಬ ಬಡವರು, ನಮಗೆ ಸಪೋರ್ಟ್ ಯಾರು ಇಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾತಾಡ್ತಾ ಇದ್ದಾರೆ. ನಾವು 12ನೇ ತಾರೀಕು ಹಾಸ್ಪಿಟ್ಲಲ್ಲಿ ಇದ್ದೀವಿ. ನಮ್ಮ ಮನೆಯವರು ನಾವು ಇಬ್ಬರು ಇದ್ದೀವಿ. ಅವರು ಕೊಟ್ಟಿದ್ದೆ ಪ್ರೂಫ್ ಆಗಿದ್ರೆ ಬಟ್ ತೋರಿಸ್ಲಿ. ನಮ್ಮ ಹತ್ರ ಯಾವ ಪ್ರೂಫ್ ಇಲ್ಲ. ಅವರೇನು ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ನೀವೇನಾದ್ರೂ ಅವ್ರನ್ನ ಸಂಪರ್ಕ ಮಾಡಕ್ಕೆ ಇದು ಮಾಡಿದ್ರಾ ಅಂತ ಹೇಳಿ ಈ ತರ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ? ಏನ್ ಸರ್, ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಕ್ಕೆ ಇದು ಮಾಡಿದ್ರಾ ಅಥವಾ ಅವರೇನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ ಸರ್, ಅವರು ಕಾಂಟ್ಯಾಕ್ಟ್ ಮಾಡಿಲ್ಲ, ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾನು ಹಾಸ್ಪಿಟ್ಲಲ್ಲಿ ಇದ್ದೆ. ಸುಲ್ ಕಂಪ್ಲೇಂಟ್ ಏನು? ಅದೇ ಕೇಸ್ ಮುಚ್ಚಾಕಕ್ಕೆ ಇವಾಗ ನಮ್ಗಿಬ್ರಿಗೆ ಅರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಪೊಲೀಸ್ ಸಪೋರ್ಟ್ ಕೊಡ್ತಾ ಇಲ್ಲ, ಅವರಿಗೆ ಪೊಲೀಸ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸರ್, ಇದು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ಅದು ನಮ್ಗಂತೂ ಗೊತ್ತಿಲ್ಲ. ಇವತ್ತೇ ಗೊತ್ತಾಯಿತು ನಮ್ಗೆ. ಮತ್ತೆ ಅದು ಏನಕ್ಕೆ ಕೊಟ್ಟವ್ರು ಅಂತ ನಮಗೂ ಏನು ಅರ್ಥನೇ ಆಗ್ತಾ ಇಲ್ಲ. ಇದು ಎಲ್ಲ ಪೊಲೀಸ್ ಅವರಿಂದನೇ ಎಲ್ಲ ಇದೇ ಐತೆ. ಅಲ್ಲ, ನಿಮ್ಮ ಮೇಲೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ ಮತ್ತೆ ರೋಲ್ ಕಾಲ್ ಮಾಡಕ್ಕೆ ಬಂದಿದ್ರು ವಿಡಿಯೋ ಇಟ್ಕೊಂಡು. ಅದಂತೂ ಏನಿಲ್ಲ ಸರ್, ಮಾಮೂಲಿ ನಾವು ಹೋಗಿದ್ವಿ. ಅದು ಫಸ್ಟು ಒಂಥರ ಮಾಡಿದ, ತಿರ್ಗಾ ನಾವು ಅದಕ್ಕೋಸ್ಕರನೇ ಇದು ಮಾಡಿಸಿದ್ದೀನಿ ವಿಡಿಯೋ. ನಾವು ಹನಿ ಟ್ರ್ಯಾಕ್ ಅಂತೂ ಏನು ಮಾಡಿಲ್ಲ. ಇರೋದು ಸತ್ಯ ಮಾಡಿದೀವಿ ಅಷ್ಟೇ. ಮಾಡಿದ್ರ ಅವ್ರಿಗೆ? ಆದ್ರೆ ಜಯಕುಮಾರ್ ಅವ್ರ ವೈಫ್ ಸ್ಕ್ಯಾನಿಂಗ್ ರೇಡಿಯಾಲಜಿಸ್ಟು ಕಾಮುಕ ಜಯಕುಮಾರ್ ಏನು ನಾವು ಬಹಳಷ್ಟು ಒತ್ತಡ ಹಾಕಿ ಸಾಕಷ್ಟು ಸುಮಾರು 9-10 ದಿನಗಳಾದರೂ ಅವನ್ನ ಅರೆಸ್ಟ್ ಮಾಡಿರಲಿಲ್ಲ. ನಾವು ಒತ್ತಡ ಹಾಕಿ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ